ಮತ್ತೆ ಧರ್ಮಸ್ಥಳ ಪದ್ಮಲತಾ ಕೊಲೆ ಕೇಸ್ 38 ವರ್ಷಗಳ ಹಿಂದೆ ನಿಗೂಢವಾಗಿ ಕೊಲೆಯಾಗಿದ್ದಂತಹ ಪದ್ಮಲತಾ ಮತ್ತೆ ಧರ್ಮಸ್ಥಳ ಪದ್ಮಲತಾ ಕೊಲೆ ಕೇಸ್ 38 ವರ್ಷಗಳ ಹಿಂದೆ ನಿಗೂಢವಾಗಿ ಕೊಲೆಯಾಗಿದ್ದಂತಹ ಪದ್ಮಲತಾ 1986 ಡಿಸೆಂಬರ್ 22ರಂದು ಉಜಿರೆ ಪಿಯು ಕಾಲೇಜಿನಲ್ಲಿ ಹೋಗಿದ್ಲು. ಸಂಜೆ ಧರ್ಮಸ್ಥಳದ ತನಕ ಬಂದು ಪದ್ಮಲತಾ ನಾಪತ್ತೆಯಾಗಿತ್ತು. 1987ರ ಫೆಬ್ರವರಿ 17ರಂದು ನೇರಿಯ ಹೊಳೆ ಬಳಿ ಶವ ಪತ್ತೆ. ನನ್ನ ತಂಗಿ ಅಂದು ಕಿಡ್ನಾಪ್ ರೇಪ್ ಕೊಲೆಯಾಗಿ ಹೋಗಿದ್ಲು. ಆರೋಪಿಗಳು ಪತ್ತೆಗಾಗಿ ನನ್ನ ತಂದೆ ಸಿಪಿಐಎಂ ಮುಖಂಡ ದೇವಾನಂದ ಹೋರಾಟವನ್ನು ಮಾಡಿದ್ರು. ಅಂದು ಸರ್ಕಾರಕ್ಕೆ ಬಿಸಿ ಮುಟ್ಟಿತ್ತು. ನನ್ನ ತಂದೆ ದೇವಾನಂದರ ಹೋರಾಟ ಸಿಒಡಿ ತನಿಖೆಗೆ ಆದೇಶಿಸಿತ್ತು. ಸಚಿವ ರಾಜಯ್ಯ ಮನೆಗೆ ಬಂದು ಹೋಗಿದ್ರು, ನ್ಯಾಯವನ್ನ ಕೊಡಿಸ್ತೀನಿ ಅಂತ ಹೇಳಿದ್ರು. ಆದ್ರೆ ಕೊನೆಗೆ ಪತ್ತೆಯಾಗದ ಪ್ರಕರಣ ಅಂತ ಹೇಳಿ ಮೂಲೆಗೆ ಹೋಗಿದ್ರು ಅಂತ ಹೇಳಿ ಸಿಒಡಿ ಅವರ ವಿರುದ್ಧವಾಗಿ ಮಾತನಾಡಿದ್ದಾರೆ. ಇದೊಂದು ಯೋಜಿತ ಅಪಹರಣ, ಅತ್ಯಾಚಾರ, ಕೊಲೆ ಪ್ರಕರಣ ಎಂಬುದು ನಮ್ಮ ಅನುಮಾನ. ಹೀಗಾಗಿಯೇ ನನ್ನ ತಂಗೆ ಕಳೆಬರಹವನ್ನ ದಹನ ಮಾಡದೆ ಹೂತಿಟ್ಟಿದ್ದೇವೆ ಅನ್ನುವಂತಹ ವಿಚಾರವೆಲ್ಲ ಮಾತನಾಡಿದ್ದಾರೆ. ಸೊ ಅವ್ರು ಏನ್ ಮಾತನಾಡಿದ್ರು ನಮ್ಮ ಫ್ರೀಡಮ್ ಟಿವಿ ಅವರು ಚಿಟ್ಚಾಟ್ ಮಾಡಿದ್ದಾರೆ, ನೋಡ್ಕೊಂಬರೋಣ ಬನ್ನಿ. ಪದ್ಮಲತಾ ಅವ್ರ ಪ್ರಕರಣನೂ ಕೂಡ ಅಷ್ಟೇ ಹೈಪ್ ಆಗಿತ್ತು. ನೀವು ಅಷ್ಟೇ ಪ್ರೊಟೆಸ್ಟ್ ಮಾಡಿದ್ರಿ, ನ್ಯಾಯಕ್ಕಾಗಿ ಅಷ್ಟೇ ಹೋರಾಡಿದ್ರಿ. ಕೊನೆಗೂ ನಿಮ್ಗೆ ನ್ಯಾಯ ಸಿಕ್ತಾ ಅಮ್ಮ? ನ್ಯಾಯ ಸಿಗಲಿಲ್ಲ. ನ್ಯಾಯ ಸಿಗ್ತದೆ ಅಂತ ಹೇಳ್ತಿದ್ರು, ಆದರೆ ಸಿಗಲಿಲ್ಲ. ಕೊನೆಗೆ ಸಿ ರಿಪೋರ್ಟ್ ಅಂತ ಏನೋ ಬರೆದ್ರು, ಅಷ್ಟೇ, ಅಲ್ಲಿಗೆ ಮುಗೀತದು. ಹೆಂಗೆ ಅದು ಸಿ ರಿಪೋರ್ಟ್ ಅಂತ ಹೇಳಿ ಮಾಡಿದ್ರೆ ಏನಾದ್ರು ತನಿಖೆ ಮಾಡಿದ್ರ? ಅದೇ ಯಾರಾದರೂ ಅದು ಹೇಗಾಯ್ತು ಹೆಂಗಾಯ್ತು ಅಂತ ಹೇಳಿದ್ರ? ಅದು ಹೆಂಗೋಯ್ತು ಸಿ ರಿಪೋರ್ಟ್ಗೆ? ಪತ್ತೆ ಹಚ್ಚಲಾಗದ ಪ್ರಕರಣ ಅಂತ ಹೇಳಿದರು. ಬಟ್ ಪತ್ತೆ ಹಚ್ಚಲಾಗಿತ್ತಲ್ಲ, ಅವ್ರದ್ದು ಪದ್ಮಲತಾ ಅವ್ರದ್ದು ಬಾಡಿ ಸಿಕ್ಕಿತ್ತು, ಕೈಕಾಲು ಕಟ್ಟಾಗಿದ್ದಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿತ್ತು ಅಂತ ಹೇಳಲಾಗ್ತಿದೆ. ಬಾಡಿ ಸಿಕ್ಕಿತ್ತು, ಆದರೆ ಇದು ಕೊಲೆಗಾರನ್ನು ಪತ್ತೆ ಹಚ್ಚಲಿಕ್ಕಾಗಲಿಲ್ಲ. ಯಾಕೆ ಅಂದರೆ ಅವರು ಅಧಿಕಾರಿಗಳಿಗೆ ಅಷ್ಟೊಂದು ಇನ್ವೆಸ್ಟಿಗೇಷನ್ ಮಾಡುವಂಥ ಕೆಪಾಸಿಟಿ ಇರಲಿಲ್ವಾ ಆಗಿನ ಕಾಲದಲ್ಲಿ? ಅಥವಾ ಎಕ್ವಿಪ್ಮೆಂಟ್ಸ್ಗಳಿರಲಿಲ್ವಾ? ತಂಡ ಇರಲಿಲ್ವಾ? ಸರ್ಕಾರ ಅದಕ್ಕೆ ಸಪೋರ್ಟ್ ಮಾಡಲಿಲ್ವಾ? ಏನು ಕಾರಣ ಇತ್ತು? ಯಾಕಾಗಲಿಲ್ಲ ಅವ್ರ ಕೈಯಲ್ಲಿ? ಎಲ್ಲವೂ ಆಯಿತು, ಆದರೆ ಕೊಲೆಗಡಕರು ಪ್ರಭಾವಿಗಳು. ನಿಮ್ಮ ತಂದೆಯವರು ಇರ್ಬೇಕಾದ್ರೆ ಅವರು ಕೂಡ ವಿಪರೀತ ಹೋರಾಟವನ್ನ ನಡೆಸಿದ್ರು, ವಿಪರೀತ ಹೋರಾಟ ಮಾಡಿದ್ರು. ಅವರು ಓಡಾಡ್ತಿದ್ದಷ್ಟು ಸಮಯವು ಈ ಪ್ರಕರಣ ಅಂತಲ್ಲ, ಎಲ್ಲಿ ಅನ್ಯಾಯ ಆದರೂ ಅವರು ಹೋರಾಟಕ್ಕೆ ಹೋಗ್ತಿದ್ರು. ಹೌದು. ಸೊ ಅವರು ಪದ್ಮಲತಾ ನ್ಯಾಯ ಸಿಗೋ ತನಕ ನಾನು ಕೂದಲನ್ನು ಕಟ್ ಮಾಡಲ್ಲ, ಸೊ ಆ ರೀತಿಯಾಗಿ ಒಂದು ಪ್ರೊಟೆಸ್ಟ್ ಅನ್ನ ಮಾಡಿದ್ರು. ಕೊನೆಗಳಿಗೆ ಎಲ್ಲೂ ಅವರು ಈ ಒಂದು ಪ್ರಕರಣವನ್ನ ನೆನಪಲ್ಲಿ ಇಟ್ಕೊಂಡೇ ಪ್ರಾಣ ಬಿಟ್ರ? ಹೇಗೆ ಅಮ್ಮ? ಅವರಿಗೆ ಸ್ವಲ್ಪ ಏಜ್ ಆದ ನಂತರ 86 ವರ್ಷದಲ್ಲಿ ಅವರು ತೀರ್ಕೊಂಡದ್ದು. ಅಷ್ಟು ಅವರಿಗೆ ಸ್ವಲ್ಪ ತಿಳುವಳಿಕೆ ಇದ್ದ ಟೈಮಲ್ಲಿ ಎಲ್ಲ ಇದೇ ವಿಷಯವನ್ನು ಹೇಳ್ತಿದ್ರು. ಪದ್ಮಲತಾ ಮಗಳಿಗೆ ನ್ಯಾಯ ಆದರೂ ಸಿಗ್ಲಿಲ್ಲಲ್ಲ ಅಂತ ಒಂದು ಕೊರಗಿತ್ತು ಅವರಲ್ಲಿ. ಪದ್ಮಲತಾ ಅವರು ಹೇಗೆ ಮಿಸ್ ಆದ್ರು, ಆಮೇಲೆ ಹೇಗೆ ಸಿಕ್ಕಿದ್ರು? ನೀವು ಹೇಳಿದ್ರಿ ಪ್ರಭಾವಿಗಳು ಅಂತ ಅಂದ್ಬಿಟ್ಟು. ಸೊ ಈಗ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಹೇಳಿ ನಿಮಗೆ ಕಾನ್ಫಿಡೆಂಟ್ ಇದೆಯಾ, ಅನ್ಸುತ್ತಾ? ಇಲ್ಲ, ನ್ಯಾಯ ಸಿಗ್ತದೆ ಅಂತ ಹೇಳಲಿಕ್ಕೆ ಧೈರ್ಯ ಬರೋದಿಲ್ಲ. ಅಂದರೆ ಪ್ರಭಾವಿಗಳ ಮುಂದೆ, ಹಣದ ಮುಂದೆ ಯಾವುದು ನ್ಯಾಯ ಇಲ್ಲ. ಹಣ ಬೆಲದ ಮುಂದೆ ನ್ಯಾಯಕ್ಕೆ ಬೆಲೆ ಇಲ್ಲ. ಹೇಗೆ ಪದ್ಮಲತಾ ಅವರು ಏನು ಮಾಡ್ತಿದ್ರು? ಅವರು ಹೇಗೆ ಮಿಸ್ ಆದರು? ಪದ್ಮಲತಾ ನನ್ನ ತಂಗಿ. ಪದ್ಮಲತಾ 1986 ಡಿಸೆಂಬರ್ 22ರಂದು ಉಜಿರೆ SDM ಕಾಲೇಜಿಗೆ ಹೋದವಳು ಮರಳಿ ಮನೆಗೆ ಬರಲಿಲ್ಲ. ಅಂದರೆ 3 ದಿನದ ಕಾಲೇಜ್ ಕಾರ್ಯಕ್ರಮ ಉಂಟು ಅಂತ ಹೇಳಿದ್ಲು. ಫಸ್ಟಿನ ದಿವಸ ಬೆಳಗ್ಗೆ ಹೋದವಳು ಸಾಯಂಕಾಲ KSRTC ಬಸ್ಸಲ್ಲಿ ಧರ್ಮಸ್ಥಳ ಬಸ್ ಸ್ಟ್ಯಾಂಡಲ್ಲಿ ಬಂದು ಇಳಿದಾಳೆ. ನೋಡಿದವರಿದ್ದಾರೆ. ಮತ್ತೆ ಅವಳು ಎಲ್ಲಿ ಹೋದ್ಲು ಅಂತ ಗೊತ್ತಿರಲಿಲ್ಲ. ಆದರೆ ಮತ್ತೆ ಗೊತ್ತಾಯಿತು, ಅವಳನ್ನು ನಮ್ಮ ಅತ್ತೆ ಸರೋಜಿನಿ ಅಂತ ಅವರು ನಿನ್ನನ್ನು ಪ್ರಿನ್ಸಿಪಾಲ್ ಕರೀತಾ ಇದ್ದಾರೆ ಅಂತ ಕಳಿಸಿದ್ರಂತೆ. ಹೋಗಿ ಪ್ರಿನ್ಸಿಪಾಲ್ನ ಇಲ್ಲಿ SDM ಕಾಲೇಜಿನ ಪ್ರಿನ್ಸಿಪಾಲ್ ಪ್ರಭಾಕರ್ ಅಂತ ಅವರ ಪ್ರಿನ್ಸಿಪಾಲ್ ಕರೀತಾರೆ ಅಂತ ಆಗುವ ಯಾವ ಮಕ್ಕಳು ಸಡನ್ನಾಗಿ ಹೋಗ್ತಾರೆ. ಆದರೆ ಹಾಗೆ ಹೋದವಳು ಮತ್ತೆ ನಮಗೆ ಕಾಣಲಿಕ್ಕೆ ಸಿಕ್ಕಲಿಲ್ಲ. ಕಾಣಲಿಕ್ಕೆ ಸಿಕ್ಕಿದ್ದು 87 ಫೆಬ್ರವರಿ 17ರ ದಿವಸ. ಇದು ಖಾಲಿ ಎಲುಬಿನ ಮೂಳೆ. ಅವರನ್ನು ನೀವು ಹೇಗೆ ಪತ್ತೆ ಹಚ್ಚಿದ್ರಿ? ನಾವು ಪತ್ತೆ ಹಚ್ಚಿದ್ರೆ ಇದು ನಮಗೆ ಹೇಳಿದ್ದು ನದಿಯಲ್ಲಿ ಯಾರ ಮೀನು ಹಿಡಿಲಿಕ್ಕೆ ಹೋದವರು ನೋಡಿ ಅವರು ಬೇರೆಯವರಿಗೆಲ್ಲ ಹೇಳಿ ಪೊಲೀಸರು ಬಂದು ಅಪ್ಪನ ಕರ್ಕೊಂಡು ಹೋದ. ಆದರೆ ಅವಳ ಕೈಯಲ್ಲಿದ್ದ ವಾಚ್ ಇತ್ತು,
ಮತ್ತು ಅವಳು ಹಾಕ್ಕೊಂಡಿದ್ದ ಬಟ್ಟೆ ಎಲ್ಲ ಇತ್ತು. ಹಾಗೆ ಅದರಿಂದಾಗಿ ಗುರ್ತದೆ. ಯಾವ ನದಿಯಲ್ಲಿ ಸಿಕ್ಕಿದ್ದು? ನರಿಯ ಹೊಳೆ ಅಂತ ಹೇಳ್ತಾರೆ, ಅದು ನೇತ್ರಾವತಿಗೆ ಸೇರಿಕೊಳ್ಳುವಂಥದ್ದು ನರಿಯ ಹೊಳೆ. ಸೊ ಅಲ್ಲಿ ಪದ್ಮಲತಾ ಅವರ ಬಾಡಿ ಸಿಕ್ಕಿತ್ತು. ಸೊ ಅಂತ ಒಂದು ದುಸ್ಥಿತವಾದ ಒಂದು ಪರಿಸ್ಥಿತಿ. ಆಲ್ಮೋಸ್ಟ್ ಅವ್ರಿಗೆ ಎಷ್ಟು ದಿನ ಕಾಣೆ ಆಗಿದ್ರು ಹೇಳಿ? ಅವಳು 57 ದಿವಸ. 57ನೇ ದಿವಸ ಎಲುಬು ಅಂದರೆ ಮೂಳೆ ಮಾತ್ರ, ಇದು ಮಾಂಸ ಏನಿರಲಿಲ್ಲ, ಇಲ್ಲ, ಆ ಸ್ಥಿತಿಯಲ್ಲಿ ಪತ್ತೆ ಆಯಿತು. ಆದರೆ ಬಾಯಲ್ಲಿ ಹಲ್ಲು ಏನಿರಲಿಲ್ಲ, ತಲೆಗೂದಲು ಏನಿಲ್ಲ, ಖಾಲಿ ಎಲುಬು. ಮತ್ತು ಹಾಕಿದ ಬಟ್ಟೆ, ಕೈಯಲ್ಲಿದ್ದ ವಾಚ್, ಅಂದರೆ ಕೈಯೆಲ್ಲ ಕಟ್ಟಿದ್ರು, ಕೈ ಮತ್ತು ಕಾಲು ಕಟ್ಟಿದ್ರು, ಅದರಿಂದಾಗಿ ಕೈಯಲ್ಲಿದ್ದ ವಾಚ್ ಇತ್ತು. ಹಾಗೆ ಇದರ ಆಧಾರದ ಮೇಲೆ ಗುರುತ ಹಿಡಿದೆವು. ಈಗ ಅದನ್ನ ಬಾಡಿ ಪರೀಕ್ಷೆ ಮಾಡಿದಂಥ ಸಂದರ್ಭದಲ್ಲಿ ಪದ್ಮಲತಾ ಅವ್ರ ಜೊತೆ ಏನೆಲ್ಲ ಕೃತ್ಯಗಳಾಗಿದೆ ಅಂತ ಹೇಳಿ ಕಂಡು ಬಂದವು? ಅದರ ಬಗ್ಗೆ ನನಗೆ ಗೊತ್ತಿಲ್ಲ ಮೇಡಮ್. ಅಂದರೆ ವಿಷಯ ನನಗೆ 21 ವರ್ಷ ಆಗಿತ್ತು ಆ ಟೈಮಲ್ಲಿ. ಆದರೆ ಮನೆಯಲ್ಲಿ ಎಲ್ಲ ವಿಷಯ ಹೇಳ್ತಿರ್ಲಿಲ್ಲಪ್ಪ. ಪೋಸ್ಟ್ಮಾರ್ಟಮಲ್ಲಿ ನದಿಯಲ್ಲೇ ಪೋಸ್ಟ್ಮಾರ್ಟಮ್ ಎಲ್ಲ ಮಾಡಿದ್ರಂತೆ. ನಾನು ನದಿಗೆ ಹೋಗಲಿಲ್ಲ, ಮನೆಗೆ ತಂದು ಬಾಡಿ ನೋಡಿದೆ, ನಾನು ಮನೆಯಲ್ಲೇ ಇದ್ದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.